ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರ ಮನಸ್ಸಿನ ಮಾತುಗಳು ಏನಿರಬಹುದು ಅನ್ನೋದನ್ನ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಯಾರನ್ನು ಇಷ್ಟಪಟ್ಟಿರ್ತೀವಿ, ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ, ಆದರೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳಿಯೋಕೆ ಕಷ್ಟ ಆಗ್ತಾ ಇದೆ. ಅವ್ರೇನೂ ಹೇಳ್ತಾ ಇಲ್ಲ, ನಿಮಗೆ ಆ ವ್ಯಕ್ತಿನ ಬಿಟ್ಟು ಮುಂದೆ ಹೋಗೋಕ್ಕೆ ಅನಿಸ್ತಾ ಇಲ್ಲ. ಆ ವ್ಯಕ್ತಿನ ತುಂಬ ಇಷ್ಟಪಟ್ಟಿದ್ದೀರಾ, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೋಬೇಕು ಅಂತ ನಿಮ್ಗೆ ಅನಿಸ್ತಾ ಇದ್ರೆ ನಿಮ್ಗಾಗಿ ಈ ರೀಡಿಂಗ್ ಅನ್ಕೋತೀನಿ. ಅವ್ರ ಮನಸ್ಸಲ್ಲಿ ಏನಿದೆ, ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲೊಂದು ಮ್ಯಾಜಿಷಿಯನ್, ಮತ್ತೊಂದು ದಿ ಎಂಪರರ್ ಕಾರ್ಡ್, ಹಾಗೆ 8 ಆಫ್ ಪೆಂಟಿಕಲ್ಸ್, ಮತ್ತೊಂದು 8 ಆಫ್ ಕಪ್ಸ್, ಹಾಗೆ ಏಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್. ಕೆಲವರು ಇಲ್ಲಿ ಒಂದೇ ಕಡೆ ಕೆಲಸ ಮಾಡ್ತಾ ಇರೋರಾಗಿರಬಹುದು, ಅಥವಾ ತುಂಬ ದಿನದಿಂದ ಫ್ರೆಂಡ್ಶಿಪ್ ಇದೆ, ಇಬ್ಬರಲ್ಲೂ ಅಟ್ರಾಕ್ಷನ್ ಇದೆ. ಅವ್ರ ಮಾತುಕತೆ, ಅವ್ರ ವ್ಯಕ್ತಿತ್ವ, ಇದರಿಂದ ನೀವು ಅಟ್ರಾಕ್ಟ್ ಆಗಿದ್ದೀರಾ. ಆದರೆ ಆ ವ್ಯಕ್ತಿಗೆ ಈಗೋ ಇದೆ ಅನ್ನಿಸ್ತಾ ಇದೆ, ನಿಮಗೆ ಏನು ಹೇಳ್ತಾ ಇಲ್ಲ. ನಿಮ್ಮ ಜೊತೆ ಎಷ್ಟೇ ಚೆನ್ನಾಗಿ ಮಾತಾಡಿದ್ರು ತನ್ನ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊತಾ ಇಲ್ಲ, ಮನಸ್ಸು ಬಿಚ್ಚಿ ಮಾತಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ನಿಮಗೆ. ಎಷ್ಟೋ ಸರಿ ಮೀಟ್ ಮಾಡ್ತೀರಾ, ಅದು ಕೆಲಸದ ಬಗ್ಗೆ ಆಗಿರಬಹುದು ಅಥವಾ ಪರ್ಸನಲ್ ಆಗೂ ಇರಬಹುದು, ಆದರೆ ಎಷ್ಟೋ ಅಷ್ಟು ಮಾತಿರುತ್ತೆ, ಅದರಿಂದ ನಿಮಗೆ ಬೇಜಾರಿದೆ. ನಿಮ್ಗೆ ಅನ್ನಿಸ್ತಾ ಇದೆ ನನ್ನ ಮೇಲೆ ಇಷ್ಟ ಇದೆ ಆ ವ್ಯಕ್ತಿಗೆ, ಅದರಿಂದ ನನ್ನ ಜೊತೆ ಇಷ್ಟೊಂದು ಮಾತಾಡ್ತಾರೆ. ಆ ಥರ ಅನಿಸಿದ್ರು ಅವ್ರ ಒಳಗಿಂದ ಏನೂ ಹೇಳ್ತಾ ಇಲ್ಲ, ಆ ಒಂದು ಬೇಜಾರಿದೆ ನಿಮಗೆ. ಇಂಡೈರೆಕ್ಟ್ ಆಗಿ ಎಷ್ಟೋ ಸರಿ ನೀವು ಹೇಳ್ಕೊಂಡಿದ್ದೀರಾ, ಆದ್ರೂ ಅವ್ರು ಏನು ರಿಯಾಕ್ಷನ್ ತೋರಿಸ್ತಾ ಇಲ್ಲ. ಎಷ್ಟೋ ಸರಿ ನೀವು ಅನ್ಕೊಂಡಿರೋದುಂಟು ಈ ವ್ಯಕ್ತಿಗೆ ಆಟಿಟ್ಯೂಡ್ ಇದೆ ಅಂತ, ಅವ್ರು ಬೇಕಂತ ಮಾಡ್ತಾ ಇರೋ ಇದು ಬಿಹೇವಿಯರ್, ಆ ಥರನೂ ನೀವು ಅನ್ಕೊಂಡಿದ್ದೀರಾ. ಒಳಗೆ ಇಷ್ಟ ಇದ್ರೂ ತೋರಿಸ್ಕೊತಾ ಇಲ್ಲ, ಆ ಥರನೂ ನಿಮ್ಗೆ ಅನ್ನಿಸ್ತಾ ಇದೆ ಇಲ್ಲಿ. ಮತ್ತೆ ಇನ್ನೇನು ಬರುತ್ತೆ ನೋಡೋಣ. ನಿಮ್ಮ ಮೇಲೆ ಅವ್ರಿಗೆ ಇಷ್ಟ ಇದೆಯಾ, ಒಂದಲ್ಲ ಒಂದಿನ ಅವ್ರು ಹೇಳ್ಕೋಬಹುದಾ ನೋಡೋಣ. ದಿ ಫೂಲ್ ಕಾರ್ಡ್ ಬರ್ತಾ ಇದೆ. ಕಿಂಗ್ ಆಫ್ ಕಪ್ಸ್, ಭಾವನೆಗಳಿದೆ, ಆದರೆ ಹೆಚ್ಚು ಮಾತಿಲ್ಲ ಅದ್ರ ಬಗ್ಗೆ. ಯಾಕೆಂದ್ರೆ ಇಲ್ಲೊಂದು ಲೋ ಎನರ್ಜಿನಲ್ಲಿ ನಡೀತಾ ಇದೆ ನಿಮ್ಮಿಬ್ಬರ ಫ್ರೆಂಡ್ಶಿಪ್ಪು. ಎಷ್ಟೋ ಸರಿ ನಿಮ್ಮನ್ನು ಅವಾಯ್ಡ್ ಮಾಡಿರೋದುಂಟು. ನಿಮಗೆ ಆ ವ್ಯಕ್ತಿ ಮೇಲೆ ಒಂದು ಪೊಸೆಸಿವ್ನೆಸ್ ಇದೆ. ಈ ಒಂದು ಸೆನ್ಸಿಟಿವ್ ವಿಷಯ ಬಂದಾಗ ಎಷ್ಟೋ ಸರಿ ನಿಮ್ಮನ್ನು ಅವಾಯ್ಡ್ ಮಾಡ್ಕೊಂಡಿದ್ದಾರೆ, ಅವ್ರ ಮಾತನ್ನ ಚೇಂಜ್ ಮಾಡಿರಬಹುದು, ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಆ ಥರ ಅನ್ನಿಸ್ತಾ ಇದೆ. ಇಲ್ಲೊಂದು ಲೋ ಎನರ್ಜಿನಲ್ಲಿ ನಿಮ್ಮಿಬ್ಬರ ಒಂದು ಫ್ರೆಂಡ್ಶಿಪ್ ನಡೀತಾ ಇರೋದ್ರಿಂದ ಬ್ಲಾಕೇಜಸ್ ಇದೆ. ಆದರೆ ಒಂದಲ್ಲ ಒಂದಿನ ಅವ್ರು ಹೇಳ್ಕೊತಾರ, ಅದನ್ನು ಮುಂದೆ ನೋಡೋಣ. ಎಷ್ಟೋ ದಿನ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು, ಆಗೆಲ್ಲ ನೀವೇ ಸೋಲ್ತಾ ಇದ್ರಿ. ಏನೇ ನಡೆದ್ರೂ ಮತ್ತೆ ಕನೆಕ್ಟ್ ಆಗ್ತಾ ಇದ್ರಿ ನೀವು. ಇಲ್ಲಿ ಇಬ್ರಿಗೂ ಬಿಡ್ಲಾರ್ದಂಥ ಒಂದು ಪರಿಸ್ಥಿತಿ ಇದೆ, ಆದರೆ ಕಮಿಟ್ ಆಗೋಕ್ಕಾಗ್ತಾ ಇಲ್ಲ. ಆ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಯೂನಿವರ್ಸ್ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಅವ್ರ ಮನಸ್ಸಲ್ಲಿ ಏನಿದೆ, ಅವ್ರು ಒಂದಲ್ಲ ಒಂದಿನ ನಿಮ್ಮ ಜೊತೆ ಹೇಳ್ಕೋಬೋದಾ. ಇಲ್ಲಿ ಅಟ್ರಾಕ್ಷನ್ ಇದೆ, ಇಬ್ಬರಲ್ಲೂ ಕನೆಕ್ಷನ್ ಇದೆ, ಆದರೆ ಇದು ಮುಂದುವರಿಯುತ್ತಾ ಇಲ್ವಾ ಅನ್ನೋದನ್ನ ನೋಡೋಣ. ದಿ ಬರ್ಡನ್, ಮತ್ತೊಂದು ಟ್ರಸ್ಟ್, ಹಾಗೆ ಪಾಸ್ಟ್ ಲೈಫ್. ಇಲ್ಲೊಂದು ಸೆಲೆಬ್ರೇಷನ್ ಬರ್ತಾ ಇದೆ, ಮತ್ತೊಂದು ಮೈಂಡ್. ಫೂಲ್ ಕಾರ್ಡ್, ಅನ್ಸರ್ಟನಿಟಿ ಇದೆ, ಅನುಮಾನಗಳಿದೆ. ಇಲ್ಲಿ ಇಬ್ಬರಲ್ಲೂ ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಕೆಲವು ಬ್ಲಾಕೇಜಸ್ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗ್ತಾ ಇದೆ. ಲೋ ಎನರ್ಜಿನಲ್ಲಿದ್ದೀರಾ,
ಏನೋ ಬರ್ಡನ್ ಇದೆ, ಅವ್ರಿಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಆದರೆ ನಿಮ್ಮ ಮೇಲೆ ನಂಬಿಕೆ ಇದೆ, ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ, ಅದು ನಿಮಗೂ ಅನ್ನಿಸ್ತಾ ಇದೆ. ಆದರೆ ಹೇಳಬೇಕು ಅನ್ನುವಾಗ ಮನಸ್ಸಿಗೆ ಏನೋ ಒಂಥರ ಹಿಂಸೆ ಆಗ್ತಾ ಇದೆ. ಅವ್ರಿಗೆ ಎನರ್ಜಿ ಕ್ಲಿಯರ್ ಆಗಿ ಫ್ಲೋ ಆಗ್ತಾ ಇಲ್ಲ. ಇಲ್ಲಿ ಬ್ಲಾಕೇಜಸ್ ಇದೆ. ಮುಂದೆ ಏನಾಗುತ್ತೋ ಅನ್ನೋ ಒಂದು ಹಿಂಜರಿಕೆ ಇದೆ. ಕಮಿಟ್ಮೆಂಟ್ ಅಂದಾಗ ಅದೊಂದು ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ಅದನ್ನು ನಾನು ನಿಭಾಯಿಸ್ತೀನೋ ಇಲ್ವೋ ಅನ್ನೋ ಅನುಮಾನಗಳಿದೆ ಈ ವ್ಯಕ್ತಿಗೆ. ಆದ್ರಿಂದ ನಿಮ್ಮ ಹತ್ರ ಅವ್ರ ಮನಸ್ಸಿನ ಭಾವನೆಗಳನ್ನ ಏನೂ ಶೇರ್ ಮಾಡ್ಕೋತಾ ಇಲ್ಲ. ಆ ಒಂದು ಸೆನ್ಸಿಟಿವ್ ವಿಷಯ ಬಂದಾಗ ನಿಮ್ಮಿಂದ ದೂರ ಹೋಗ್ತಾರೆ. ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ಕೋತಾರೆ. ಆದರೆ ಇಲ್ಲೊಂದು ಸೆಲೆಬ್ರೇಷನ್ ಇದೆ. ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಮುಂದುವರಿಯುತ್ತೆ. ಅಲ್ಲೊಂದು ಹೊಸತನ ಶುರು ಆಗುತ್ತೆ, ಒಂದು ನ್ಯೂ ಟರ್ನ್ ತಗೊಳುತ್ತೆ ಅದು. ಇದಕ್ಕೆ ಕೆಲವು ಮೆಸೇಜ್ಗಳನ್ನ ನೋಡೋಣ. ಇದು ಅವರ ಮನಸ್ಸಿನ ಮಾತುಗಳಾಗಿರಬಹುದು. ಏನು ಬರುತ್ತೆ ನೋಡೋಣ. I wish I could change my past. You touched my heart. ಮತ್ತೊಂದು, I know you trust me. Thank you for your stand in my favor. One more, every moment spent with you is precious for me. ಇನ್ನು ಒಂದೇ ಒಂದು ನೋಡೋಣ. Leaving you hurts me too, but it was the needed. ಇಲ್ಲಿ, It was my fault, but still I blamed you. ಅವ್ರಿಗೆ ಹಿಂದಿನ ಕಹಿ ನೆನಪುಗಳಿರಬಹುದು. ಅದಕ್ಕೆ ಈಗ ಡಿಸಿಷನ್ ತಗೊಳ್ಳೋಕೆ ಅವ್ರಿಗೆ ಕಷ್ಟ ಆಗ್ತಾ ಇದೆ ಅನಿಸ್ತಾ ಇದೆ. ಯು ಟಚ್ಡ್ ಮೈ ಹಾರ್ಟ್ ಅಂತ ಹೇಳ್ತಾ ಇದ್ದಾರೆ. ನೀವು ಅವ್ರಿಗೆ ಇಷ್ಟ ಆಗಿದ್ದೀರಾ, ನಿಮ್ಮ ವ್ಯಕ್ತಿತ್ವ ಇಷ್ಟ ಆಗಿದೆ, ನಿಮ್ಮ ಮೇಲೆ ನಂಬಿಕೆ ಇದೆ ಅವ್ರಿಗೆ. ನಿಮ್ಮನ್ನು ಅವ್ರು ಎಷ್ಟೋ ಸರಿ ಅವಾಯ್ಡ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ನೀವು ಅವರನ್ನ ಎಲ್ಲ ಮರೆತು ಮಾತಾಡಿಸ್ತಾ ಇದ್ದಿದ್ದು ಅದೆಲ್ಲ ಅವ್ರಿಗೆ ಇಷ್ಟ ಆಗ್ತಾ ಇದೆ. ಥ್ಯಾಂಕ್ ಯು ಫಾರ್ ಯುವರ್ ಸ್ಟ್ಯಾಂಡ್ ಇನ್ ಮೈ ಫೇವರ್ ಆ ಥರ ಹೇಳ್ತಾ ಇದ್ದಾರೆ. ನಿಮ್ಮ ಜೊತೆ ಕಳೆದಂಥ ದಿನಗಳು, ನಿಮ್ಮ ಜೊತೆ ಕಳೆದಂಥ ಕ್ಷಣಗಳು ಅವ್ರಿಗೆ ತುಂಬ ಪ್ರೆಷಸ್ ಅನ್ನಿಸ್ತಾ ಇದೆ. ನಿಮ್ಮನ್ನು ಆಗಾಗ ಅವಾಯ್ಡ್ ಮಾಡ್ತಾ ಇದ್ದಿದ್ದುಂಟು. ಅದು ಅವ್ರಿಗೂ ಇಷ್ಟ ಆಗ್ತಾ ಇರಲಿಲ್ಲ. ಆದರೆ ಅವರು ಬೇಕಂತ ಮಾಡಿರೋದಲ್ಲ, ಅದು ಅವ್ರ ತಪ್ಪು ಅಂತ ಗೊತ್ತಿದೆ ಅವ್ರಿಗೆ. ಆದ್ರೂ ಅವ್ರು ಎಷ್ಟೋ ಸರಿ ನಿಮ್ಮನ್ನು ಬ್ಲೇಮ್ ಮಾಡಿರೋದುಂಟು. ನಿಮ್ಮ ಒಳ್ಳೆತನ, ನಿಮ್ಮ ಫರ್ಗಿವಿಂಗ್ ನೇಚರ್ ಅದೆಲ್ಲ ಅವ್ರಿಗೆ ತುಂಬ ಇಷ್ಟ ಆಗಿದೆ. ಈ ಮೆಸೇಜ್ಗಳ ಮುಖಾಂತರ ಇದೆಲ್ಲ ಅವ್ರ ಮನಸ್ಸಿನ ಮಾತುಗಳಾಗಿರಬಹುದು. ಇದಕ್ಕೆ ಒರಾಕಲ್ ಕಾರ್ಡ್ಸಿಂದ ಒಂದೇ ಒಂದು ಮೆಸೇಜ್ ನೋಡೋಣ. ಏನು ಬರುತ್ತೆ? ಏಂಜಲ್ ಆಫ್ ಲವ್, ದಿ ಟೆಂಪಲ್ ಪಾತ್. ನಿಮ್ಮ ಈ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ. ನಿಮ್ಮನ್ನು ಅವ್ರು ಇಷ್ಟಪಟ್ಟಿದ್ದಾರೆ. ಆ ಒಂದು ಏಂಜಲ್ ಬ್ಲೆಸ್ಸಿಂಗ್ಸ್ ನಿಮಗಿದೆ. ಕೆಲವೇ ದಿನಗಳಲ್ಲಿ ಅವ್ರ ಮನಸ್ಸಿನ ಮಾತುಗಳನ್ನು ನಿಮಗೆ ಹೇಳ್ಕೋಬಹುದು. ಅವರು ಎಲ್ಲೋ ಟೆಂಪಲಲ್ಲಿ ನೀವು ಮೀಟ್ ಆಗ್ತೀರಾ, ಅಥವಾ ಟೆಂಪಲ್ಗೆ ಹೋಗೋ ದಾರಿನಲ್ಲಾಗಿರಬಹುದು. ಇದೊಂದು ಪಾಸಿಟಿವ್ ಸೈನ್ ಆಗಿರುತ್ತೆ. ಆದ್ರಿಂದ ಆ ದೇವರಲ್ಲಿ ನಂಬಿಕೆ ಇಡಿ. ಇವತ್ತಲ್ಲ ನಾಳೆ ಅವರು ಅವ್ರ ಮನಸ್ಸಿನ ಮಾತುಗಳನ್ನ ಹೇಳ್ಕೋಬಹುದು. ಆದ್ರಿಂದ ಬಿಲೀವ್ ಇನ್ ದಿ ಯೂನಿವರ್ಸ್, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಪಾಸಿಟಿವ್ ಆಗಿರಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.